ಇಂಡಿಯನ್ ಫುಟ್ಬಾಲರ್ ಸುನಿಲ್ ಛೇತ್ರಿ ಅವರಿಗೆ ಸ್ಯಾಲ್ರಿ ಕೂಡ ಕೊಡಕ್ಕಾಗ್ದಿಲ್ದಿರೋ ಸರ್ಕಾರ ಈ ಆದರೆ ಫಾರಿನ್ ಫುಟ್ಬಾಲರ್ ಮೆಸ್ಸಿ ಅವರ 125 ಕೋಟಿಯಷ್ಟು ದುಡ್ಡು ಹಾಕಿ ಅವ್ರ ಸ್ಟ್ಯಾಚ್ಯೂನ ಬಿಲ್ಡ್ ಮಾಡಿದ್ದಾರೆ. ಇದೇ ಶಾಕಿಂಗ್ ನ್ಯೂಸ್ ಅಂದರೆ ಇನ್ನೊಂದು ಕೇಳಿ. 10 ವರ್ಷದಲ್ಲಿ ಮೊದಲನೇ ಬಾರಿ ಇಂಡಿಯಾದಲ್ಲಿ ಸೂಪರ್ ಲೀಗ್ ಅಂದರೆ ಫುಟ್ಬಾಲ್ ಸೂಪರ್ ಲೀಗ್ ನಡೆಯೋದಿಲ್ಲ. ಆದರೂ ಇದ್ಯಾಕೆ ಇಲ್ಲಿ ಕೇಳಿ. ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅವರು ಒಂದು ಟೆಂಡರ್ ತೆಗೆದಿದ್ದಾರೆ. ಅವ್ರ ಪ್ರಕಾರ ಫುಟ್ಬಾಲ್ ಟೀಮ್ ನಡೆಸೋದಕ್ಕೆ ಅಥವಾ ಮೇಂಟೆನೆನ್ಸಿಗೆ ದುಡ್ಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ್ದಾರ ಕಂಪ್ನಿ ಬಂದು ಕೇವಲ 37.5 ಕೋಟಿಯಷ್ಟು ಗ್ಯಾರಂಟಿನ ಕೊಟ್ಟರೆ, ಅಂದರೆ ಅಗ್ರಿಮೆಂಟ್ನ ಮಾಡಿಕೊಂಡ್ರೆ ನಾವು ಇಂಡಿಯನ್ ಫುಟ್ಬಾಲ್ ಟೀಮ್ನ ನಡೆಸ್ಬೋದು ಅಂತ ಆರ್ಟಿಕಲ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆದರೆ ಮೆಸ್ಸಿ ಬಂದಾಗ ಎಷ್ಟು ಜನ ಅಂದರೆ ಎಷ್ಟು ಶ್ರೀಮಂತರು ಪೊಲಿಟಿಷಿಯನ್ಸು ಅಥವಾ ಯಾರು ರಿಚ್ ಪೀಪಲ್ಗಳು ಫೋಟೋ ತೆಗೆಸ್ಕೊಳಕ್ಕೆ ಮುಂದೆ ಬಂದರೋ ಅವ್ರು ಯಾರು ಕೂಡ ಇಂಡಿಯನ್ ಫುಟ್ಬಾಲ್ ಟೀಮ್ನ ನಡೆಸೋದಕ್ಕೆ 37 ಕೋಟಿನ ಕೊಡೋಕ್ಕೆ ತಯಾರಿಲ್ಲ. ಇದರ್ಥ ಇಂಡಿಯನ್ ಫುಟ್ಬಾಲ್ ಟೀಮು ಇವಾಗ ಆಟ ಆಡೋದಿಲ್ಲ. ಅದಲ್ಲದೆ 300 ಜನಕ್ಕೆ ಸ್ಯಾಲ್ರಿ ಕೂಡ ಸಿಕ್ಕಿಲ್ಲ. ಅಂದರೆ 300 ಫುಟ್ಬಾಲ್ ಪ್ಲೇಯರ್ಸಿಗೆ ಸ್ಯಾಲ್ರಿ ಕೂಡ ಸಿಕ್ಕಿಲ್ಲ. ಇಷ್ಟೇ ಅಲ್ಲ, ಇಂಡಿಯನ್ ಫೇಮಸ್ ಫುಟ್ಬಾಲರ್ ಮೇನ್ ಹೆಡ್ಡು ಅವರಿಗೆ ಸುನಿಲ್ ಛೇತ್ರಿ ಅವರಿಗೆ ಸ್ಯಾಲ್ರಿ ಕೊಟ್ಟಿಲ್ಲ. ಆದರೆ ಮೆಸ್ಸಿಯ ಒಂದು ಈವೆಂಟಿಗೆ 125 ಕೋಟಿಯಷ್ಟು ಖರ್ಚು ಮಾಡಿದ್ದಾರೆ. 30,000 ರೂಪಾಯಿ ಒಂದು ಟಿಕೆಟ್ ಆಗಿ ಮಾರಾಟ ಮಾಡಿದ್ದಾರೆ. ಬ್ಲ್ಯಾಕಲ್ಲಂತೂ 2.5 ಲಕ್ಷ ತನಕ ಹೋಗಿದೆ. ಒಂದು ಸೆಲ್ಫಿಗೆ 30 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾರೆ. ಸ್ಪಾನ್ಸರ್ಸ್ ಕಡೆಯಿಂದನೂ ದುಡ್ಡು ಇಸ್ಕೊಂಡಿದ್ದಾರೆ. ನಮ್ಮ ವರ್ಲ್ಡಲ್ಲಿ ಫುಟ್ಬಾಲ್ ಇಂಡಿಯನ್ ಟೀಮು ಎಷ್ಟು ಹಿಂದೆ ಇದೆ ಅಂದರೆ 142 ರ್ಯಾಂಕಿಂಗಲ್ಲಿ ನಮ್ಮ ಇಂಡಿಯನ್ ಫುಟ್ಬಾಲ್ ಟೀಮ್ ಬರುತ್ತೆ. ಆದರೂ ಕೂಡ ನಮ್ಮ ಇಂಡಿಯಾನ ಗೌರ್ಮೆಂಟು ಇವರಿಗೆ ಸಪೋರ್ಟೇ ಮಾಡೋದಿಲ್ಲ. ಆಮೇಲೆ ಇವ್ರುಗಳಿಗೆ ಫಂಡ್ ಕೂಡ ರಿಲೀಸ್ ಮಾಡ್ತಾಯಿಲ್ಲ.